ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಗುಡ್ವಿಲ್ ಟ್ರೀಟ್ಮೆಂಟನ್ನು ನೋಡೋಣ. ಅದು ಅಡ್ಮಿಷನ್ ಆಫ್ ಪಾರ್ಟ್ನರಿಗೆ ರಿಲೇಟೆಡ್ ಆಗಿ. ಗುಡ್ವಿಲ್ ಟ್ರೀಟ್ಮೆಂಟ್ ಅಂತ ಅಂದರೆ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಗುಡ್ವಿಲ್ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ ಅಂತ ಹೇಳಿ ನೋಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಅಂದರೆ ನೀವು ಮಾಡೆಲ್ ಕ್ವಶನ್ ಪೇಪರ್ನ ಚೆಕ್ ಮಾಡಿರ್ಬೋದು. ಅಲ್ಲಿ ಕೇಳಿರುವಂಥ ಎಲ್ಲ ಕ್ವಶನ್ಸಲ್ಲೂ ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರನೇ ಗುಡ್ವಿಲ್ ಟ್ರೀಟ್ಮೆಂಟ್ನ ಮಾಡೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಇದರ ಎಂಟ್ರಿಗಳು ಏನಾಗುತ್ತೆ ಅಂತ ನೀವು ನೋಡ್ಕೊಳ್ಬೇಕಾಗತ್ತೆ. ನೀವು ಪ್ರೀವಿಯಸ್ ಏನು ಎಂಟ್ರಿಯನ್ನು ಮಾಡಿದ್ದೀರಿ ಅಂದರೆ ಗುಡ್ವಿಲ್ ಟ್ರೀಟ್ಮೆಂಟಲ್ಲಿ 4 ಮೆಥಡ್ಸ್ ಇತ್ತು. ಬಟ್ ಇವಾಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಗುಡ್ವಿಲ್ ಟ್ರೀಟ್ಮೆಂಟಲ್ಲಿ 2 ಮೆಥಡ್ ಇರೋದು. ಅದೇನು ಅಂತ ನೋಡ್ಕೊಳ್ಬೇಕಾಗತ್ತೆ. ಜರ್ನಲ್ ಎಂಟ್ರಿಯಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಆಗುತ್ತೆ. ಅದೇನು ಅಂತ ಹೇಳಿ ನೋಡೋಣ. ಇಲ್ಲಿ ಬರುವಂಥ ಮೊದಲನೇ ಕೇಸ್ ಅಂತ ಅಂದರೆ ವೆನ್ ಗುಡ್ವಿಲ್ ಬಾಟ್ ಇನ್ ಕ್ಯಾಶ್. ಅಂದರೆ ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗುವಾಗ ಗುಡ್ವಿಲ್ನ ತೊಗೊಂಡು ಬರ್ತಾನೆ ಕ್ಯಾಶ್ ಫಾರ್ಮಲ್ಲಿ, ಹೌದಾ? ಅದ್ರ ಜೊತೆಗೆ ಅವನು ಕ್ಯಾಪಿಟಲ್ನು ಕೂಡ ತಂದಿರ್ತಾನೆ. ಈಗ ನಾವಿಲ್ಲಿ ಜರ್ನಲ್ ಎಂಟ್ರಿನ ಏನು ಮಾಡ್ತೀವಿ ಅಂತ ನೋಡಬೇಕು. ಯಾಕೆ ಅಂತ ಅಂದರೆ ನಾವು ಪ್ರೀವಿಯಸ್ ಒಂದು ಮೆಥಡಲ್ಲಿ ಗುಡ್ವಿಲ್ ಅಕೌಂಟ್ ಅನ್ನೋದನ್ನು ತೋರಿಸ್ತಿದ್ವಿ, ಹೌದಾ? ಈಗ ನಾವಿಲ್ಲಿ ಗುಡ್ವಿಲ್ ಅಕೌಂಟ್ ಅಂತ ತೊಗೊಳ್ಬಾರ್ದು. ಗುಡ್ವಿಲ್ ಅಕೌಂಟ್ನ ಓಪನ್ ಮಾಡದೆ ನಾವು ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಜರ್ನಲ್ ಎಂಟ್ರಿ ಏನಾಗುತ್ತೆ ಅಂತ ಅಂದರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಇಲ್ಲಿ ಈಗ ನಾವು ಗುಡ್ವಿಲ್ ಅಂತ ಹೇಳಿ ಎಲ್ಲೂ ತೊಗೊಂಡಿಲ್ಲ, ಹೌದಾ? ಹಾಗಾಗಿ ನಾವೇನು ಮಾಡ್ತೀವಿ, ಅಮೌಂಟನ್ನು ತೊಗೊಳ್ಳುವಾಗ ಕ್ಯಾಪಿಟಲ್ ಪ್ಲಸ್ ಗುಡ್ವಿಲ್ ಅಂತ ಹೇಳಿ ತೊಗೊಳ್ತೀವಿ. ಹಾಗಂದರೆ ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಅನ್ನೋ ಪಾರ್ಟ್ನರ್ ಇದ್ದಾನೆ, ಅಡ್ಮಿಟ್ ಆಗ್ತಾ ಇದ್ದಾನೆ ಫರ್ಮಿಗೆ ಅಂತ ಅಂದ್ಕೊಳ್ಳಿ. ಇವನು ಬರುವಾಗ ಗುಡ್ವಿಲ್ ಅಂತ ಹೇಳಿ 5,000 ತರ್ತಾ ಇದ್ದಾನೆ ಆ್ಯಂಡ್ ಕ್ಯಾಪಿಟಲ್ ಅಂತ ಹೇಳಿ 10,000ನ ತರ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಹೀಗಿದ್ದಾಗ ಟೋಟಲ್ ಅಮೌಂಟನ್ನು ತೊಗೊಳ್ತೀವಿ 15,000 ಅಂತ ಹೇಳಿ. ಇದಕ್ಕೆ ನಾವು ಜರ್ನಲ್ ಎಂಟ್ರಿನ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡ್ತೀವಿ. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಕ್ಯಾಶ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ಎರಡು ಇದೆ ಅಂತ ನೋಡಿ. ನಾವು ಕ್ಯಾಶ್ ಅಕೌಂಟಿಗೆ ಹೋಗಿ ಏನು ಮಾಡ್ತೀವಿ, ಟು ಕ್ಯಾಪಿಟಲ್ ಅಕೌಂಟ್ ಮೀನ್ಸ್ ನ್ಯೂ ಪಾರ್ಟ್ನರ್ ಎಕ್ಸಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಓಕೆ, 15,000 ಬರೆದಿದ್ದೀವಿ ಅಮೌಂಟ್. ಆ್ಯಂಡ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಮಾಡ್ತೀವಿ, ಬೈ ಕ್ಯಾಶ್ ಅಂತ ಹೇಳಿ ಬರಿತೀವಿ. ಮೊದಲು ನಾವು ಕೇವಲ ಇಲ್ಲಿ ಕ್ಯಾಪಿಟಲ್ನ ಅಮೌಂಟ್ ಅಷ್ಟೇ ಬರಿತಿದ್ವಿ, ಹೌದಾ? ಬಟ್ ಇವಾಗ ನಾವು ಕ್ಯಾಪಿಟಲ್ ಪ್ಲಸ್ ಗುಡ್ವಿಲ್ ಎರಡನ್ನು ಸೇರಿಸಿ ಆ ಅಮೌಂಟನ್ನು ತೊಗೊಳ್ಬೇಕಾಗತ್ತೆ. ಇನ್ನು ಇಲ್ಲಿ ಬರುವಂತಹ ನೆಕ್ಸ್ಟ್ ಎಂಟ್ರಿ. ಈಗ ಹೊಸ ಪಾರ್ಟ್ನರ್ ಬರುವಾಗ ಗುಡ್ವಿಲ್ನ ಕ್ಯಾಶ್ ಫಾರ್ಮಲ್ಲಿ ತಂದಿದ್ದಾನೆ ಅಂತ ಅಂದರೆ ನಾವು ಅದನ್ನ ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಹೌದಾ? ಗುಡ್ವಿಲ್ ಡಿಸ್ಟ್ರಿಬ್ಯೂಟೆಡ್ ಟು ಓಲ್ಡ್ ಪಾರ್ಟ್ನರ್ಸ್. ಈ ಎಂಟ್ರಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ತಗೊಳ್ತೀವಿ. ಇಲ್ಲೂ ಕೂಡ ನಾವೆಲ್ಲೂ ಗುಡ್ವಿಲ್ ಅಕೌಂಟ್ ಅಂತ ಹೇಳಿ ತೊಗೊಳ್ಬಾರ್ದು. ಇಲ್ಲಿ ಇವಾಗ ನಾವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಹೇಗೆ ಮಾಡೋದು, ನಾವಿಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋವನ್ನು ಯೂಸ್ ಮಾಡಬೇಕಾಗತ್ತೆ. ಒಂದೊಮ್ಮೆ ಪ್ರಾಬ್ಲಮಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋವನ್ನು ಕೊಟ್ಟಿಲ್ಲ ಅಂತ ಅಂದರೆ ಓಲ್ಡ್ ರೇಷಿಯೋವನ್ನು ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಏನು ಅಂತ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಿರುವಂಥ ಅಮೌಂಟನ್ನು ಪಾರ್ಟ್ನರ್ಸ್ ವಿಡ್ರಾ ಮಾಡಿಕೊಂಡು ಹೋಗುವಂಥದ್ದು, ಹೌದಾ? ಇಲ್ಲಿ ಪಾರ್ಟ್ನರ್ಸ್ ಫುಲ್ಲಿನೂ ವಿಡ್ರಾ ಮಾಡ್ಬೋದು ಅಥವಾ ಹಾಫ್ ಕೂಡ ವಿಡ್ರಾ ಮಾಡ್ಬೋದು. ಅದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಅಂದರೆ ಇಲ್ಲಿ ಬರುವಂಥ ಮೊದಲನೇ ಕೇಸಲ್ಲಿ ಈ 3 ಎಂಟ್ರಿಗಳು ಇರುತ್ತೆ. ಇದೆರಡು ಕಾಮನ್ ಎಂಟ್ರಿಗಳಾಗಿರುತ್ತೆ, ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್. ಈ ಎಂಟ್ರಿ ಏನಾಗುತ್ತೆ ಅಂತ ಅಂದರೆ ಕ್ವಶನಲ್ಲಿ ಕೊಟ್ಟಿದ್ರೆ ನೀವು ಮಾಡ್ತೀರಿ. ಇನ್ನು ಎರಡನೇ ಮೆಥಡ್ ಅಂತ ಅಂದರೆ ವೆನ್ ಗುಡ್ವಿಲ್ ಈಸ್ ವ್ಯಾಲ್ಯೂಡ್ ಆ್ಯಂಡ್ ರಿಟರ್ನ್ ಆಫ್. ಇಲ್ಲಿ ಗುಡ್ವಿಲ್ ವ್ಯಾಲ್ಯೂಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ರೈಸ್ ಅಂತ ಹೇಳೋದಿಲ್ಲ, ರೈಸ್ ಆ್ಯಂಡ್ ರೈಟ್ ಆಫ್ ಅಂತ ಹೇಳ್ತಿದ್ವಿ ನಾವು, ಹೌದಾ? ಹಳೆ ಕೇಸ್ಗಳಲ್ಲಿ ಇಲ್ಲಿ ನಾವು ರೈಸ್ ಅನ್ನೋ ವರ್ಡ್ನ ಯೂಸ್ ಮಾಡೋದಿಲ್ಲ, ಬದಲಾಗಿ ಗುಡ್ವಿಲ್ ವ್ಯಾಲ್ಯೂಡ್ ಆ್ಯಂಡ್ ರಿಟರ್ನ್ ಆಫ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಗುಡ್ವಿಲ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ 50,000. ಓಕೆ, ಈ 50,000 ಟೋಟಲ್ ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ ಆ್ಯಂಡ್ ಹೊಸ ಪಾರ್ಟ್ನರ್ನ ಶೇರ್ ಇದೆ 1/5. ನೀವಿಲ್ಲಿ ಮೊದಲೇನು ಮಾಡಬೇಕಾಗತ್ತೆ ಅಂತ ಅಂದರೆ ಈ ಟೋಟಲ್ ಗುಡ್ವಿಲ್ಲಲ್ಲಿ ಹೊಸ ಪಾರ್ಟ್ನರ್ನ ಶೇರ್ ಇಷ್ಟಿದೆ ಅದನ್ನು ನೀವು ಸಪ್ರೇಟ್ ಮಾಡಬೇಕಾಗತ್ತೆ. ಅಂದರೆ ಈಗ 50,000 ಇಂಟು 1/5 ಮಾಡ್ತೀರಿ, 10,000 ಆಗುತ್ತೆ, ಹೌದಾ? 10,000 ಇದು ಹೊಸ ಪಾರ್ಟ್ನರ್ನ ಶೇರ್ ಆಯಿತು. ಅಂದರೆ ನೆಕ್ಸ್ಟ್ ನೀವೇನು ಮಾಡಬೇಕು, ಈ 10,000ಅನ್ನು ರೈಟ್ ಆಫ್ ಮಾಡಬೇಕು. ಹಾಗಾಗಿ ಇಲ್ಲಿ ಬರುವಂಥ ಎಂಟ್ರಿ ಅಂತ ಅಂದರೆ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಹೀಗೆ ಇಲ್ಲಿ ಬರುವಂಥದ್ದು ಕೇವಲ 2 ಮೆಥಡ್ ಆಗಿರುತ್ತೆ. ಇದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ, ಅದರಿಂದ ನಿಮಗೆ ಇನ್ನೂ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾನು ಮಾಡೆಲ್ ಕ್ವಶನ್ ಪೇಪರ್ನ ಪ್ರಾಬ್ಲಮ್ನಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಮೊದಲನೇ ಕೇಸಿನ ಪ್ರಾಬ್ಲಮ್ನ ತೊಗೊಳ್ತಾ ಇದ್ದೇನೆ. ಫಸ್ಟ್ ಕೇಸಲ್ಲಿ ಏನಿದೆ, ವೆನ್ ಗುಡ್ವಿಲ್ ಬಾಟ್ ಇನ್ ಕ್ಯಾಶ್, ಈ ಕೇಸ್ ಮೇಲೆ ನಾನು ಇವತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೇನೆ.
ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಸೆಕೆಂಡ್ ಕೇಸ್ ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೇನೆ. ಸೊ ನೋಡ್ಬೋದು ನೀವು ಇಲ್ಲಿ ಪ್ರಾಬ್ಲಮ್ನ. ರಾಜೇಶ್, ರಾಕೇಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2020 ಸ್ಟುಡ್ ಆಸ್ ಫಾಲೋಸ್. ಸೊ ಇಲ್ಲಿ ಅಸೆಟ್ ಮತ್ತು ಲ್ಯಾಬಿಲಿಟಿಯಲ್ಲಿ ಕೆಲವು ಐಟಮ್ಸ್ಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬ್ಯಾಲೆನ್ಸ್ ನೋಡಿ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಇದೆ, ಅಂದರೆ ಬ್ಯಾಂಕ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ಸೊ ನನಗೆ ಇಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಫಾರ್ಮೆಟ್ ಬೇಕು, ಹೌದಾ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬೇಕು ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬೇಕು. ಇದಕ್ಕೆ ಸಪೋರ್ಟಿವ್ ಆಗಿ ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೇನೆ, ಯಾಕಂದರೆ ಕ್ವಶನಲ್ಲಿ ಬ್ಯಾಂಕ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ಪ್ರಾಬ್ಲಮ್ನ ಸೊಲ್ಯೂಷನಲ್ಲಿ ಮೊದಲನೇ ಸ್ಟೆಪ್ ಅಂತ ಅಂದರೆ ನಾವು ಓಲ್ಡ್ ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಯಾವುದಾದ್ರೂ ಐಟಮ್ ಇದ್ದರೆ ಅದನ್ನು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಆ್ಯಂಡ್ ಈ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಮೊದಲನೇ ಸ್ಟೆಪ್ ಆಗುತ್ತೆ ಅದು. ಸೊ ನಾನಿಲ್ಲಿ ಅದನ್ನು ಮಾಡಿದ್ದೇನೆ, ನೀವು ನೋಡ್ಬೋದು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಅವ್ರ ಬ್ಯಾಲೆನ್ಸ್ ಬರೆದಿದ್ದೇನೆ. ಆ್ಯಂಡ್ ಅಲ್ಲಿ ರಿಸರ್ವ್ ಕೊಟ್ಟಿದ್ದಾರೆ, ರಿಸರ್ವನ್ನು 3:2 ರೇಷಿಯೋದಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ, ಮೊದಲನೇ ಪ್ರೊಸೆಸ್. ಆ್ಯಂಡ್ ಸೆಕೆಂಡ್ ಪ್ರೊಸೆಸ್, ಇಲ್ಲಿರುವಂಥ ಅಸೆಟ್ ಮತ್ತು ಲೈಬಿಲಿಟಿನ ನಾವು ಹೊಸ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಿ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಇರುವಂಥದ್ದನ್ನು ನಾವು ಇನ್ನರ್ ಕಾಲಮಲ್ಲಿ ಬರ್ಕೊಳ್ತೀವಿ. ಸೊ ನಾನು ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ದೇನೆ, ನೀವು ನೋಡ್ಬೋದು ಇಲ್ಲಿ. ಬಿಲ್ಸ್ ರಿಸೀವೇಬಲ್, ಡೆಟಾರ್ಸ್, ಸ್ಟಾಕ್, ಬಿಲ್ಡಿಂಗ್ ಆ್ಯಂಡ್ ಮಷಿನರಿ. ಆ್ಯಂಡ್ ಲ್ಯಾಬಿಲಿಟಿ ಸೈಡಲ್ಲಿ ಕ್ರೆಡಿಟರ್ಸ್ ಒಂದೇ ಇದೆ. ರಿಸರ್ವ್ಸನ್ನು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಐಟಮ್ಗಳು ಟ್ರಾನ್ಸ್ಫರ್ ಆಗಿದೆ. ಇವಾಗ ನಾವು ಅಡ್ಜಸ್ಟ್ಮೆಂಟನ್ನು ನೋಡ್ತಾ ಹೋಗಬೇಕು. ಸಿ, ಅಡ್ಜಸ್ಟ್ಮೆಂಟಲ್ಲಿ ಮೊದಲನೇದೇನಿದೆ ಅಂತ ನೋಡಿ ಇಲ್ಲಿ. He has to bring in rupees 10,000 as his capital and rupees 5,000 towards goodwill. ಪಾರ್ಟ್ನರ್ ಬರುವಾಗ ಕ್ಯಾಶ್ ಫಾರ್ಮಲ್ಲಿ ಕ್ಯಾಪಿಟಲ್ ಮತ್ತು ಗುಡ್ವಿಲ್ನ ತೊಗೊಂಡು ಬಂದಿದ್ದಾನೆ. ಅಂದರೆ ಇದು ಯಾವ ಕೇಸ್ ಆಗುತ್ತೆ? ಗುಡ್ವಿಲ್ ಬಾಟ್ ಇನ್ ಕ್ಯಾಶ್. ಸೊ ಇಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ ಏನಾಗುತ್ತೆ? ಕ್ಯಾಶ್ ಅಕೌಂಟ್ ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಹೌದಾ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆ, ಹೌದಾ. ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಳೋಣ. ಬ್ಯಾಂಕ್ ಅಕೌಂಟ್ ಟು ನ್ಯೂ ಪಾರ್ಟ್ನರ್ ಇಲ್ಲಿ ಯಾರಾಗ್ತಾನೆ? ಶ್ಯಾಮ್ ಆಗ್ತಾನೆ, ಹೌದಾ. ಶ್ಯಾಮ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈಗ ಇಲ್ಲಿ ನೋಡಿ, ಕ್ಯಾಪಿಟಲ್ನ ತಗೊಳ್ಳುವಾಗ ಕೇವಲ ಕ್ಯಾಪಿಟಲ್ ಒಂದೇ ಅಲ್ಲ, ಇಲ್ಲಿ ಗುಡ್ವಿಲ್ ಪ್ಲಸ್ ಕ್ಯಾಪಿಟಲ್ನ ತಗೊಳ್ತೀವಿ. ಅಂದರೆ 10,000 ಪ್ಲಸ್ 5,000 ಅಂದರೆ 15,000ನ ನಾವಿಲ್ಲಿ ತಗೊಳ್ಬೇಕಾಗತ್ತೆ. ದಟ್ ಈಸ್ 15,000. ಸೊ ಇದನ್ನ ಇವಾಗ ನಾವು ಟ್ರಾನ್ಸ್ಫರ್ ಮಾಡೋಣ. ಸಿ ನೋಡಿ, ಇಲ್ಲಿ ನಾವು ಬ್ಯಾಂಕ್ ಅಕೌಂಟಿಗೆ ಹೋಗಿ ಏನು ಮಾಡಬೇಕಾಗತ್ತೆ? ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಟು ಶ್ಯಾಮ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಆ್ಯಂಡ್ ಶ್ಯಾಮ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗಿ ನಾವೇನು ಮಾಡ್ತೀವಿ? ಬೈ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಸೊ ಫಸ್ಟು ಬ್ಯಾಂಕ್ ಅಕೌಂಟಿಗೆ ಹೋಗೋಣ. ಬ್ಯಾಂಕ್ ಅಕೌಂಟಿಗೆ ಹೋಗಿ ಟು ಶ್ಯಾಮ್ಸ್ ಕ್ಯಾಪಿಟಲ್ ಅಕೌಂಟ್. ಆ್ಯಂಡ್ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಮಾಡ್ತೀವಿ? ಬೈ ಬ್ಯಾಂಕ್ ಅಕೌಂಟ್. ಆ್ಯಂಡ್ ನೆಕ್ಸ್ಟ್ ಪ್ರೊಸೆಸ್, ಈ ಗುಡ್ವಿಲ್ಲನ್ನು ಅವನು ತಂದಿದ್ದಾನೆ, ಹೌದಾ. ಇದನ್ನು ನಾವೇನು ಮಾಡಬೇಕಾಗತ್ತೆ? ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಓಲ್ಡ್ ಪಾರ್ಟ್ನರ್ಸಿಗೆ. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ? ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಅಂದರೆ ನ್ಯೂ ಪಾರ್ಟ್ನರ್ ಅಂತ ಅಂದರೆ ಶ್ಯಾಮ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಾಜೇಶ್ ಕ್ಯಾಪಿಟಲ್ ಅಕೌಂಟ್ ಟು ರಾಕೇಶ್ ಕ್ಯಾಪಿಟಲ್ ಅಕೌಂಟ್. ಸೊ ಅವನು ಎಷ್ಟು ತರ್ತಾನೆ ಅಮೌಂಟ್? ಗುಡ್ವಿಲ್ ಅಂತ ಹೇಳಿ ತಂದಿರೋದು ಅವನು 5,000, ಹೌದಾ. ಈ 5,000 ನಾವಿವಾಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದಾಗತ್ತೆ? ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಆ್ಯಕ್ಚುಲಾಗಿ ಮಾಡ್ತೀವಿ, ಬಟ್ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಕೊಡದೇ ಇರೋ ಕಾರಣ ನಾವು ಓಲ್ಡ್ ರೇಷಿಯೋದಲ್ಲೇ ಮಾಡಬೇಕಾಗತ್ತೆ. ಅಂದರೆ 3:2 ರೇಷಿಯೋದಲ್ಲೇ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಸೊ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಪಾರ್ಟ್ನರಿಗೆ ಎಷ್ಟು ಶೇರ್ ಆಗುತ್ತೆ ಅಂತ ನೋಡ್ತೀವಿ. ದಟ್ ಈಸ್ 3,000 ಒಬ್ಬ ಪಾರ್ಟ್ನರಿಗೆ ಶೇರ್ ಆದರೆ ಇನ್ನೊಂದು ಪಾರ್ಟ್ನರಿಗೆ 2,000 ಅಮೌಂಟ್ ಶೇರ್ ಆಗುತ್ತೆ. ಸೊ ಎಂಟ್ರಿನ ನೋಡ್ಕೊಳ್ಳಿ ಇವಾಗ. ಶ್ಯಾಮ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ನ್ಯೂ ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ? ಟು ಓಲ್ಡ್ ಪಾರ್ಟ್ನರ್ಸ್ ರಾಜೇಶ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ರಾಕೇಶ್ ಕ್ಯಾಪಿಟಲ್ ಅಕೌಂಟಿನ ಅಮೌಂಟನ್ನು ಬರೀಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ನಾವಿಲ್ಲಿ ಯಾರ ಅಕೌಂಟಲ್ಲಿ ಅಮೌಂಟನ್ನು ರೆಕಾರ್ಡ್ ಮಾಡಬೇಕಾಗತ್ತೆ? ಹೆಸರನ್ನು ನಾವು ಯಾರು ತೊಗೊಂಡಿದ್ದೀವಿ? ರಾಜೇಶ್ ಮತ್ತು ರಾಕೇಶ್, ಹೌದಾ. ಅವ್ರ ಅಕೌಂಟಲ್ಲಿ ನಾವು ಅಮೌಂಟನ್ನು ರೆಕಾರ್ಡ್ ಮಾಡೋದಿಲ್ಲ, ಬದಲಾಗಿ ಶ್ಯಾಮ್ನ ಅಕೌಂಟಲ್ಲಿ ಅಮೌಂಟನ್ನು ರೆಕಾರ್ಡ್ ಮಾಡ್ತೀವಿ. 3,000 ಆ್ಯಂಡ್ 2,000. ಓಕೆ. ಇನ್ನೊಂದು ಅಪೋಸಿಟ್ ಎಂಟ್ರಿ ಆಗುತ್ತೆ ಕ್ರೆಡಿಟ್ ಸೈಡಲ್ಲಿ. ದಟ್ ಈಸ್ ಬೈ ಶ್ಯಾಮ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇವಾಗ ಏನು ಮಾಡಬೇಕು? ಶ್ಯಾಮ್ನ ಅಕೌಂಟ್ ಒಂದು ಬಿಟ್ಟು ನಾವು ರಿಮೈನಿಂಗ್ ಪಾರ್ಟ್ನರ್ಸ್ ಯಾರಿದ್ರೆ ಅವರ ಅಕೌಂಟಲ್ಲಿ ಅಮೌಂಟನ್ನು ಬರಿತೀವಿ. ದಟ್ ಈಸ್ 3,000 ಆ್ಯಂಡ್ 2,000. ನೆಕ್ಸ್ಟ್ ನಾವು ನೋಡ್ಕೊಳ್ಬೇಕಾಗಿರೋದು, ಈ ಡಿಸ್ಟ್ರಿಬ್ಯೂಟ್ ಆಗಿರೋ ಅಮೌಂಟನ್ನು ಪಾರ್ಟ್ನರ್ಸ್ ವಿಡ್ರಾ ಮಾಡ್ತಾರಾ ಅಂತ ನೋಡಬೇಕು. ಸೊ ಇಲ್ಲಿ ಆ ಒಂದು ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿಲ್ಲ. ಇಲ್ಲಿ ಕೇವಲ ಇಲ್ಲಿ ಗುಡ್ವಿಲ್ನ ತಂದಿದ್ದಷ್ಟೇ ಎಂಟ್ರಿ ಕೊಟ್ಟಿದ್ದಾರೆ, ಹೌದಾ.
ವಿಡ್ರಾ ಮಾಡಿರೋ ಎಂಟ್ರಿ ಕೊಟ್ಟಿಲ್ಲ. ಸೊ ಎಂಟ್ರಿನ ನಾವು ಮಾಡೋದಿಲ್ಲ ಇಲ್ಲಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ನ ನೋಡಿ, ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 20%. ಸೊ ಬಿಲ್ಡಿಂಗ್ನ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ, ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಹೌದಾ. ಸೊ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಲ್ಲಿ ಬರೀಬೇಕಾಗತ್ತೆ, ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ. ಅಂದರೆ ಅಸೆಟ್ ಇನ್ಕ್ರೀಸ್ ಆದರೆ, ಲ್ಯಾಬಿಲಿಟಿ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ಆ್ಯಂಡ್ ಅಸೆಟ್ ಡಿಕ್ರೀಸ್ ಆಗಿ ಲ್ಯಾಬಿಲಿಟಿ ಇನ್ಕ್ರೀಸ್ ಆದರೆ ನಾವು ಡೆಬಿಟ್ ಸೈಡಲ್ಲಿ ಬರಿತೀವಿ. ಇನ್ಕ್ರೀಸ್ಡ್ ಬೈ 5000. ಸೊ ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಹೌದಾ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ, ಬೈ ಬಿಲ್ಡಿಂಗ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ನ ನೋಡಿ, ಮೇಂಟೈನ್ 5% PDD ಆನ್ ಡೆಟಾ. 5% ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅಂದರೆ 18,000ದಲ್ಲಿ 5% ತೆಗಿತೀವಿ ನಾವು. ಸೊ ಇಲ್ಲಿ 900 ರೂಪೀಸ್ ಬರುತ್ತೆ, ಹೌದಾ. ಆದರೆ ಇಲ್ಲಿ ಏನಾಗಿದೆ, 1000 ರೂಪೀಸ್ ಅವರು ಮೊದಲು ಮೇಂಟೈನ್ ಮಾಡ್ತಾ ಇದ್ರು, ಹೌದಾ. ಈಗ ಅದು ಏನಾಗಿದೆ, 900 ಆಗಿದೆ, ಅಂದರೆ ಡಿಕ್ರೀಸ್ ಆಗಿದೆ ಅಂತ ಆಯಿತು. ಅಂದರೆ ಲಯಬಿಲಿಟಿ ಡಿಕ್ರೀಸ್ ಆಗ್ತಾ ಉಂಟು. ಲೆಸ್ PDD 5%. 5% ಅಂತ ಅಂದರೆ 900 ರೂಪೀಸ್ ಆಗುತ್ತೆ, ಹೌದಾ. ಸೊ ಔಟ್ರ್ ಕಾಲಮಲ್ಲಿ 17,100 ಆಯಿತು. ಸೊ ಈಗ ನೋಡಿ, ಇಲ್ಲಿ ಲ್ಯಾಬಿಲಿಟಿ ಡಿಕ್ರೀಸ್ ಆದರೆ ನಾವೇನು ಮಾಡ್ತೀವಿ, ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ, ಹೌದಾ. ಸೊ ಬೈ PDD ಎಷ್ಟು ತೊಗೊಳ್ತೀವಿ ಇಲ್ಲಿ ನಾವು, 100 ರೂಪೀಸ್ ತೊಗೋತೀವಿ. ಯಾಕೆ, ಆಲ್ರೆಡಿ ಅಲ್ಲಿ 1000 ಇತ್ತು, ಹೌದಾ. ಸೊ ಇವಾಗ ಅಲ್ಲಿ 900 ಆಗ್ತಾ ಇದೆ ಪ್ರೊವಿಷನ್. ಸೊ ಎಷ್ಟು ಡಿಫ್ರೆನ್ಸ್ ಆಯಿತು, 100. ಸೊ ಆ ಡಿಫ್ರೆನ್ಸ್ ಅಮೌಂಟನ್ನು ತೊಗೊಂಡ್ವಿ ನಾವಿಲ್ಲಿ. ನೆಕ್ಸ್ಟ್ ನೋಡಿ, ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ, ಪ್ರೊವೈಡ್ ಔಟ್ಸ್ಟ್ಯಾಂಡಿಂಗ್ ರೀಪೇರ್ ಬಿಲ್ 1000. ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಪೆಂಡಿಂಗ್ ಇದೆ ಅಂತ ಅರ್ಥ, ಹೌದಾ. ಡ್ಯೂ ಇದೆ ಅಂತ ಹೇಳಿ ಅರ್ಥ. ಏನು ಡ್ಯೂ ಇರೋದು, ಎಕ್ಸ್ಪೆನ್ಸಸ್ ಡ್ಯೂ ಇರೋದು ಅಥವಾ ಇನ್ಕಮ್ ಡ್ಯೂ ಇರೋದು ಅಂತ ನೋಡ್ತೀವಿ. ಇಲ್ಲಿ ರೀಪೇರ್ ಚಾರ್ಜಸ್ ಅಥವಾ ರೀಪೇರ್ ಬಿಲ್ ಅಂತ ಅಂದರೆ ಅದು ಎಕ್ಸ್ಪೆನ್ಸಸ್ ಆಯಿತು. ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದೆ. ಎಕ್ಸ್ಪೆನ್ಸಸ್ ಅಂದರೆ ಅರ್ಥ ಏನು, ಪೇಮೆಂಟ್ ಮಾಡೋದಿದೆ ಅಂತ ಹೇಳಿ, ಕೊಡೋದಿದೆ ಅಂತ ಹೇಳಿ. ಕೊಡುವಂಥ ಅಮೌಂಟು ಔಟ್ಸ್ಟ್ಯಾಂಡಿಂಗ್ ಇದೆ, ಪೆಂಡಿಂಗ್ ಇದೆ ಅಂದರೆ ಅದೇನಾಗುತ್ತೆ, ಲಯಬಿಲಿಟಿ ಆಗುತ್ತೆ, ಹೌದಾ. ಸೊ ಲಯಬಿಲಿಟಿ ಸೈಡಲ್ಲಿ ಒಂದು ಇಫೆಕ್ಟನ್ನು ಕೊಡೋಣ, ದಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ರೀಪೇರ್ ಚಾರ್ಜಸ್. ಆ್ಯಂಡ್ ಇನ್ನೊಂದು ಇಫೆಕ್ಟ್ ಬರುತ್ತೆ. ಇನ್ನೊಂದು ಇಫೆಕ್ಟನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಡೆಬಿಟ್ ಸೈಡಲ್ಲಿ ಕೊಡ್ತೀವಿ, ದಟ್ ಈಸ್ ಟು ಔಟ್ಸ್ಟ್ಯಾಂಡಿಂಗ್ ರೀಪೇರ್ ಚಾರ್ಜಸ್. ಸೊ ಇವಾಗ ನಾವು ಇಲ್ಲಿರುವಂಥ ಎಲ್ಲ ಟ್ರಾನ್ಸಾಕ್ಷನ್ಗಳ ಪೋಸ್ಟಿಂಗನ್ನು ಮಾಡ್ಕೊಂಡಿದ್ದೀವಿ, ಹೌದಾ. ಈಗ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಬರೋಣ. ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಸೊ ನಾವಿಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ನೋಡಿ, ಬ್ಯಾಲೆನ್ಸ್ ಬರುತ್ತೆ 4100. ಅದನ್ನು ನಾವು ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ 3:2 ರೇಷಿಯೋದಲ್ಲಿ. ಸೊ ಇವಾಗ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ, ದಟ್ ಈಸ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಇವಾಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಟೋಟಲ್ ಸೊ ನೋಡಿ, ಇಲ್ಲಿ ಕ್ಯಾಪಿಟಲ್ ಅಕೌಂಟ್ನ ಕ್ಲೋಸ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ ಇಷ್ಟು ಉಳ್ಕೊಳ್ತಾ ಇದೆ, 37,860 ಆ್ಯಂಡ್ 21,240 ಆ್ಯಂಡ್ 10,000. ಸೊ ಇದು ನಾವೀಗ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇವಾಗ ಬ್ಯಾಲೆನ್ಸ್ ಶೀಟನ್ನು ಕ್ಲೋಸ್ ಮಾಡುವ ಮೊದಲು ಬ್ಯಾಂಕ್ ಅಕೌಂಟಿನ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಬಿಡೋಣ. ಬ್ಯಾಂಕ್ ಅಕೌಂಟಿನ ಬ್ಯಾಲೆನ್ಸ್ 37,500 ಬರ್ತಾ ಇದೆ. ಸೊ ಇದನ್ನ ಟ್ರಾನ್ಸ್ಫರ್ ಮಾಡ್ಕೋತೀವಿ ನಾವು ಬ್ಯಾಲೆನ್ಸ್ ಶೀಟಿಗೆ. ಸೊ ಬ್ಯಾಲೆನ್ಸ್ ಶೀಟ್ನ ಟೋಟಲ್ ಎಷ್ಟು ಬರುತ್ತೆ, 1,11,600.